140ಇಂದ ಸ್ಟಾರ್ಟ್ ಆಗುತ್ತೆ ಮಣ್ಣಿನ ಪಾತ್ರೆ. 140, 160 180ಗೆ ಕೊಡ್ತಾ ಇರೋದು. ಇದು 200, ಬ್ಲ್ಯಾಕಲ್ಲಿ 220 ಅಷ್ಟೇ. ಇದು 140, ಸಾರಿ 170, ಇದು 180 ಅಲ್ಲ 170. ತುಂಬ ಕಡೆ ಸಿಗಲ್ಲ ಹ್ಯಾಂಡಲ್ ಪಾಟ್ಸ್. ಸರಿ, ಇದು 180 ಇದು. ಕಡಾಯಲ್ಲಿ ರೆಡ್ಡು ಬರುತ್ತೆ, ಬ್ಲ್ಯಾಕು ಬರುತ್ತೆ. ರೆಡ್ ಆದರೆ 160, ಬ್ಲ್ಯಾಕ್ ಆದರೆ 180, 80 ರುಪೀಸ್, 90 ರುಪೀಸ್. ಹ್ಯಾಂಡಲ್ ಇರೋದನ್ನು ಮಾತ್ರ 10 ರೂಪಾಯಿ ಜಾಸ್ತಿ. ಹ್ಯಾಂಡಲ್ ಹಾಕಿರೋದು ಇದೇ ಪ್ಯಾನ್, ಜಸ್ಟ್ ಹ್ಯಾಂಡಲ್ ಹಾಕಿರೋದು. 70 ರುಪೀಸ್ ಇದು. 7 ಇಂಚಸ್ ಆದರೆ 140, 8 ಇಂಚಸ್ 160, 9 ಇಂಚಸ್ ಬಂದು 180 ಆಗುತ್ತೆ, 10 ಇಂಚಸ್ 200, 11 ಇಂಚಸ್ 220, 12 ಇಂಚಸ್ 280 ರುಪೀಸ್ ಮ್ಯಾಕ್ಸಿಮಮ್. ಇದು 180, ಆಲ್ಮೋಸ್ಟ್ 4 mm ಥಿಕ್ನೆಸ್, 11 ಇಂಚಸ್ 340 ರುಪೀಸ್ ಸರ್. ಇದು ನಮ್ಮ ಹತ್ರ ಸಾಫ್ಟ್ ಬ್ಲೇಡಲ್ಲಿ ಮಾಡಿದ ಚಾಕು ಇದು. ಇದೆಲ್ಲ ನಮ್ಮ ಹತ್ರ 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಳೆ ಮಾಡೆಲ್, ಓಲ್ಡ್ ಮಾಡೆಲ್. ತರಕಾರಿ ಕಟ್ ಮಾಡೋದು, ತರಕಾರಿ ಕೈಯಲ್ಲಿ ಫಿಂಗರ್ ಹಾಕಿಬಿಟ್ಟು ಕಟ್ ಮಾಡ್ತಾರೆ ನೋಡಿ, ಚಾ ಮಾಡೋದು. ಇದು 70 ರುಪೀಸೇ ಸರ್ ಇದು. ಸೊ ಇದು 80 ರುಪೀಸ್ ಇದು. ಈ ಸೈಜ್ 80 ಪೆಸ್ಟಲ್ ಜೊತೆನೇ. ಇದು 100, ಪೆಸ್ಟಲ್ ಇನ್ನು ಸ್ವಲ್ಪ ಚಿಕ್ಕದು ಬರುತ್ತೆ ಇದಕ್ಕೆ. ಇದು 100 ಇದು. ಮತ್ತು ಇದು 120 ಇದು. ನೀವು ನೋಡ್ಬೋದು ಸೈಜ್ 120 ಇದು. ನಮಸ್ಕಾರ, ನಾನು ಸುಜಿತ್. ನಮ್ಮ ಶಾಪ್ ಹೆಸರು ಬಂದು ಗ್ರಾಮಮ್ ಸ್ಟೋರ್, ಬಾನಸವಾಡಿ ಬ್ರಾಂಚ್ ಇದು. ನಮ್ಮದು 2 ಬ್ರಾಂಚ್ ಇದೆ ಬೆಂಗಳೂರಲ್ಲಿ, ಬಾನಸವಾಡಿ ಮತ್ತು ಹೊರಮೋಗ್ರೆ ಮೇನ್ ರೋಡಲ್ಲಿ ಇರೋದು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಬಾನಸವಾಡಿ ಬ್ರಾಂಚ್. ನಮ್ಮ ಹತ್ರ ಕ್ಯಾಸ್ಟೈನ್ಸ್, ಐರನ್, ಕ್ಲೇ ಆ್ಯಂಡ್ ಸೋಪ್ ಸ್ಟೋನ್ ಕುಕ್ವೇರ್ ಸಿಗುತ್ತೆ. ಅಟ್ ಹೋಲ್ಸೇಲ್ ಪ್ರೈಸ್ಗಿಂತ ಹೇಳೋದಕ್ಕಿಂತ ಬೆಸ್ಟ್ ಪ್ರೈಸ್, ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಇದು ಟೆಸ್ಟಿಂಗು ಮಾಡಿರ್ತೀವಿ ಪ್ರಾಡಕ್ಟ್ಸ್ ಎಲ್ಲ. ಕೆಲವೊಂದು ಮೋಸ್ಟ್ ಆಫ್ ಕ್ಯಾಸ್ಟೈನ್ಸ್ ಮಿಷಿನ್ ಮೇಜ್ ಎಲ್ಲ ಟೆಸ್ಟಿಂಗು ಮಾಡಿಟ್ಟಿರ್ತೀವಿ. ನಿಮ್ಮ ಹತ್ರ ಟೆಸ್ಟಿಂಗ್ ರಿಪೋರ್ಟು ನಮ್ಮ ಬ್ರಾಂಚಲ್ಲಿ ಸಿಗುತ್ತೆ. ಸೊ ನಮ್ಮ ಹತ್ರ ನೀವು ಪ್ರೈಸ್ನ ನೋಡ್ಬೋದು. ಆಲ್ ಓವರ್ ಇಂಡಿಯಾ ಆನ್ಲೈನ್ ಆರ್ ಆಫ್ಲೈನ್ಗಿಂತ ತುಂಬ ರೀಸನಬಲ್ ಆಗಿರುತ್ತೆ. 140ಇಂದ ಸ್ಟಾರ್ಟ್ ಆಗುತ್ತೆ ಮಣ್ಣಿನ ಪಾತ್ರೆ. 140 ಚಿಕ್ಕದು. ಮತ್ತು ಇದ್ರಲ್ಲಿ ಬ್ಲ್ಯಾಕಲ್ಲೂ ಇದೆ. ಇದು ನಾವು ಕೇರಳದಿಂದ ಸೋರ್ಸ್ ಮಾಡ್ತಾಯಿದ್ವಿ ಈ ಮಣ್ಣಿನ ಪಾತ್ರೆಗಳೆಲ್ಲ. ಯಾಕಂದರೆ ಕ್ವಾಲಿಟಿ ಆಫ್ ಕ್ಲೇ ಅದೊಂದು ನೋಡ್ತೀವಿ. ಸೊ ಅಲ್ಲಿರೋ ಚೆನ್ನಾಗಿದೆ ಅಂತ ಇದು ಮಾಡ್ತಾಯಿದ್ವಿ. ನಮ್ಮ ಹತ್ರ ಕಂಪ್ಲೇಂಟ್ಸು ಅಷ್ಟೊಂದಿಲ್ಲ. ಕಂಪ್ಲೇಂಟ್ಸ್ ಏನಂದರೆ ಈ ಒಂದೊಂದು ಟೈಮಲ್ಲಿ ಹೊಡೆದೋಗುತ್ತೆ ಗ್ಯಾಸಲ್ಲಿ ಇಡುವಾಗ. ಸೊ ಆ ಒಂದು ಪ್ರಾಬ್ಲಮ್ ಇರೋಲ್ಲ. ನಾವು ಯೂಸೇಜ್ ಮೆಥಡು ಹೇಳ್ತೀವಿ. ಸೊ ಆ ಒಂದು ಪ್ರಾಬ್ಲಮ್ ಇರೋಲ್ಲ. ನಾವು ನಾರ್ಮಲ್ ಕಂಡೀಷನ್ ಏನಂದರೆ ಕಸ್ಟಮರ್ಸ್ಗೆ ಹೇಳೋದೇನೆಂದರೆ, ಯೂಸ್ ಮಾಡ್ತೀರಂದರೆ ಮಣ್ಣಿಂದು ಕಲ್ಲಿಂದು ಪಾತ್ರೆ, ಬಲ್ಪದ ಕಲ್ಲಲ್ಲಿ ಯೂಸ್ ಮಾಡ್ಬೋದು. ಯೂಸ್ ಮಾಡುವಾಗ ಲೋ ಫ್ಲೇಮಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀವಿ. ಒಂದೇ ಸಮೇತ ಹೀಟ್ನ ಮಾಡೋಂಗಿಲ್ಲ, ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಮಾಡಿ. ಮತ್ತು ಸೆಕೆಂಡ್ ಥಿಂಗ್ ಬಂದು ಎಂಟಿ ಪಾಟ್ನ ಗ್ಯಾಸಲ್ಲಿ ಇಟ್ಬಿಟ್ಟು ಹೀಟ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮದು ಸೌದೆ ಒಲೆ ಇಲ್ಲ, ಸೌದೆ ಒಲೆ ಸೈಡಲ್ಲಿ ಹೀಟ್ ಆಗುತ್ತೆ, ಗ್ಯಾಸಲ್ಲಿ ಸೆಂಟ್ರಲ್ಲಿ ಹೀಟ್ ಆಗುತ್ತೆ. ನಾವು ಏನು ಮಾಡ್ತೀವಿ, ಆ ಹೀಟ್ ಮೇಲೇ ಹೋಗಿ ಎಣ್ಣೆ ಹಾಕ್ತೀವಿ. ಟರ್ಮಲ್ ಟೆಂಪ್ರೇಚರ್ ಸಡನ್ನಾಗಿ ಡಿಫ್ರೆನ್ಸ್ ಆಗುವಾಗ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆ ಒಂದೇ ಒಂದು ಕಂಡೀಷನ್, ಲೋ ಫ್ಲೇಮಿಂದ ಸ್ಟಾರ್ಟ್ ಮಾಡಿ. ಪಾಟ್ ಆ್ಯಂಡ್ ಆಯಿಲ್ ಒಂದೇ ಸಮೇತ ಇಟ್ಟಿರಿ. ಮಡಿಕೆ ಇಟ್ಟಿದ ಮೇಲೆ ನೀವು ನೀರೆಲ್ಲಂದ್ರೆ ಎಣ್ಣೆ ಹಾಕಿದ ಮೇಲೆ ಗ್ಯಾಸಲ್ಲಿ ಇಡಿ. ಫಿಲ್ ಹೀಟ್ ಆದಮೇಲೆ ಎಣ್ಣೆನ ನೀರು ಹಾಕೋಕ್ಕೆ ಹೋಗ್ಬೇಡಿ. ಅದೊಂದು ಮಾಡಿದರೆ ನಿಮ್ಮ ಪ್ರಾಬ್ಲಮೇ ಇರೋಲ್ಲ. ನೀವು ಒಂದೇ ಸಮೇತ ಹೀಟ್ ಕೊಟ್ಟರು ಸರಿ, ಒಂದೇ ಸಮೇತ ಹೀಟ್ನ ಕಡಿಮೆ ಮಾಡಿದ್ದು ಸರಿ, ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಾವು ಹೇಳ್ತೀವಿ ಯೂಸೇಜು ಪ್ರೊಸೆಸ್ ಇದೊಂದು ಫಾಲೋ ಮಾಡಿದರೆ, ಯಾಕೆ ತುಂಬ ಕಸ್ಟಮರ್ಸ್ ಇದು ಬರೋಕ್ಕೂ ಆಗೋಲ್ಲ. ನಾವು ಮಣ್ಣಿನ ಪಾತ್ರೆ ನಾವು ಕೊರಿಯರ್ ಮಾಡಲ್ಲ, ಬಟ್ ಅದರಿಂದ ನಾವು ಒಂದು ಇದು ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಇದು 140ನೇ ಸರ್. ಬ್ಲ್ಯಾಕ್ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಇದು 1 ಟೈಮ್ ಹೀಟ್ ಮಾಡಿರ್ತೀವಿ. ಸೆಕೆಂಡ್ ಟೈಮ್ ಒಂದು ಪಿಟ್ಟನ್ನ ಡಿಗ್ ಮಾಡಿಬಿಟ್ಟು, ಇಲ್ಲಾಂದರೆ ಆ ಸ್ಮೋಕ್ ಹೋಗುತ್ತಲ್ವ, ಆ ದಾರಿನ ಬ್ಲಾಕ್ ಮಾಡಿಬಿಡ್ತಾರೆ. 1 or 2 ಡೇಸ್ ಬಂದು ಆ ಹೀಟಲ್ಲಿ ತಿರ್ಗಾ ಇದಾಗುತ್ತೆ. ರಿವರ್ಸ್ ಕಾರ್ಬನ್ ಅಂತ ಹೇಳ್ತಾರೆ. ಆ ಹೀಟಲ್ಲಿ ಇದಾಗುವಾಗ ನಿಮ್ಗೆ ಬ್ಲ್ಯಾಕ್ ಆಗೋದು. ಸೊ ಕಲರ್ ಆ್ಯಡ್ ಮಾಡಿ ಬ್ಲ್ಯಾಕ್ ಆಗೋದಲ್ಲ, ಸೊ ನ್ಯಾಚುರಲ್ ಆಗಿ ಹೀಟಾಗಿ ಇದು ಮಾಡೋದು, ಬ್ಲ್ಯಾಕ್ ಮಾಡೋದು. ಸೊ 2 ಡೇಸಲ್ಲಿ ನಿಮ್ಗೆ ಆ ಕಂಪ್ಲೀಟ್ ಇದನ್ನ ಏನು ಮಾಡ್ತಾರೆ ಅಂದರೆ, ಹೀಟ್ ಆಗಿದ್ದ ಪಾತ್ರೆನ ನೀವು ನೋಡ್ಬೋದು. ಕೆಲವೊಂದೆಲ್ಲ ರೆಡ್ ಕಲರ್ ಪ್ಯಾಚಸ್ ಕಾಣಿಸುತ್ತೆ, ಅಲ್ಲಿಲ್ಲಂತ ರೆಡ್ ಇರುತ್ತೆ. ಇಲ್ಲೆಲ್ಲ ನೋಡೋಕೆ ಹೋದ್ರೆ ರೆಡ್ ಕಲರ್ ಪ್ಯಾಚಸ್ ಇರುತ್ತೆ. ಸೊ ಅದು ನಾವು ಹೀಟ್ ಮಾಡುವಾಗ ಏನಾಗುತ್ತೆ ಅಂದರೆ, ಹೌದು ಇದೇ ರೆಡ್ ಕಲರೇ, ಅದನ್ನ ಹೀಟ್ ಮಾಡುವಾಗ ಏನಾಗುತ್ತೆ, ಇದ್ರ ಮೇಲೆ ಯಾವುದೋ ಒಂದು ಮಡಿಕೆ ಇರುತ್ತೆ ಹೀಟ್ ಮಾಡುವಾಗ, ಅಲ್ಲಿ ರೆಡ್ ಆಗಿರುತ್ತೆ ಅದು. ಸೊ ಹೀಟಲ್ಲಿ ಬಂದು ಇದಾಗೋದು ಅಷ್ಟೇ ಅದು. ಸೊ ಇದು 140ನೇ. ಮತ್ತು ಸ್ವಲ್ಪ ದೊಡ್ಡದು 160. ಸೊ ನಾವು ಹೋಲ್ಸೇಲ್ ಪ್ರೈಸ್ ಅಂತ ಹೇಳೋಕೆ ಹೋಗಲ್ಲ. ಬ್ಯಾಂಗ್ಳೂರಲ್ಲಂತೂ ತುಂಬ ಕಡಿಮೆ ಇರುತ್ತೆ. ನಮ್ಮ ಹತ್ರ ವೆರೈಟೀಸ್ ಇಟ್ಟಿರ್ತೀವಿ. ಸೊ ತುಂಬ ಕಡಿಮೆ ಇಟ್ಟಿರ್ತೀವಿ. 160 ಇದು. ಮತ್ತು ಇದ್ರಲ್ಲಿ ಬ್ಲ್ಯಾಕ್ ಆದರೆ ಒಂದು 10 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. 170. ಮತ್ತು ಇಷ್ಟು ದೊಡ್ಡದು ಇದನ್ನು ನಾವು 180ಗೆ ಕೊಡ್ತಾ ಇರೋದು. ಸೊ ಸೀಸನಿಂಗ್ ಆಗಿರಲ್ಲ, ಮಣ್ಣು ಯಾರು ಸೀಸನಿಂಗ್ ಮಾಡೋಕ್ಕೋಗಲ್ಲ. ಇದು 180. ಇದರಲ್ಲಿ ಬ್ಲ್ಯಾಕ್ ಆದರೆ 190 ರುಪೀಸ್ ಬರುತ್ತೆ. ಇವಾಗ ಇನ್ನೂ ಸ್ವಲ್ಪ ಡೀಪ್ ಇರೋದು ಬೇಕು, ಫುಲ್ ಡೀಪ್ ಇರಬೇಕು ಅಂದರೆ ಆ ಥರ ಮಾಡಲ್ಸು ಇದೆ. ಇದು ನಮ್ಮ ಹತ್ರ 200 ರುಪೀಸ್ ಸರ್. ಈ ಡೀಪ್ ಇರೋದ್ರಲ್ಲಿ ರೆಡ್ಡಲ್ಲಿ 200, ಇದು 200, ಬ್ಲ್ಯಾಕಲ್ಲಿ 220 ಅಷ್ಟೇ ಸರ್ ಪ್ರೈಸಸ್ ನಮ್ಮ ಹತ್ರ. ಸೊ ಪ್ರೈಸಸ್ ಮೆನ್ಷನ್ ಮಾಡಿರ್ತೀವಿ. ಅದೇ ಥರ ಅದೇ ಡೀಪಲ್ಲಿ ಚಿಕ್ಕದು ಬೇಕೆಂದರೆ ಚಿಕ್ಕದು ಇದೆ. 160ನೇ ಸರ್ ಇದು. 160. ಇದು ನೆಕ್ಸ್ಟ್ ಸೈಜ್ 180, 200, 3 ಸೈಜಸ್ ಬರುತ್ತೆ ಇದರಲ್ಲಿ. ಅದೇ ಥರ ಸಾಂಬಾರು ರೈಸ್ ಎಲ್ಲ ಮಾಡೋಕ್ಕಾದ್ರೆ ಈ ಥರ ಪಾಟ್ಸು ಇದೆ. ಇದು 140, ಸಾರಿ 120ಇಂದ ಸ್ಟಾರ್ಟ್ ಆಗುತ್ತೆ. ಇದು 140 ಇದು 160ವರೆಗೂ ಇತ್ತು.
ಮತ್ತು ಜಗ್ಸು ವೆರೈಟೀಸ್ ಇದೆ, ನಮ್ಮದೆಲ್ಲ ವೆಯ್ಟು ಇರುತ್ತೆ ಜಗ್ಸ್ ಎಲ್ಲ. ಸೊ ಇವಾಗ ಸ್ಟಾಕ್ ಬಂದಿತ್ತು, ಅದಕ್ಕೆ ಹಿಂಗೆ ಅರೇಂಜ್ ಮಾಡಿದ್ದೀವಿ. ಸೊ ಇದು 180 ಇದು, ಸಾರಿ 170 ಇದು, 180 ಅಲ್ಲ 170 ಜಗ್ಗು ಲಿಡ್ ಜೊತೆ ಬರ್ತಿದ್ದು. ಮಡಿಕೆ ಲಿಡ್ ಇರಲ್ಲ, ಬಟ್ ಜಗ್ಸು ಇದೆಲ್ಲ ಲಿಡ್ಸ್ ಬರುತ್ತೆ. ಸೊ ಇದು 170 ಇದು. ಕೂಜಾ ನೋಡಿ ಇಷ್ಟು ದೊಡ್ಡ ಸೈಜು, 200 ರೂಪೀಸ್ ಕೊಡ್ತಾಯಿದ್ವಿ. 200 ರೂಪೀಸ್ ಎಷ್ಟು ದೊಡ್ಡ ಸರ್. ಮತ್ತು ಅದೇ ಥರ ಚಿಕ್ಕದಾದರೆ 150 ಇದೆ, ಇದು 150 ಇದು. ಮತ್ತು ಹ್ಯಾಂಡಲ್ ಪಾಟ್ ತುಂಬ ಕಡೆ ಸಿಗಲ್ಲ, ಹ್ಯಾಂಡಲ್ ಪಾಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಹ್ಯಾಂಡಲಲ್ಲಿ ಇರೋದು. ಸೊ ಇದೆಲ್ಲ ಬಂದು ನಿಮಗೆ 160 180 ಸರಿ ಇದು 180 ಇದು ಹ್ಯಾಂಡಲ್ ಇರೋದು. ಸೊ ಕೆಲವೊಂದು ಸೈಜಲ್ಲಿ 200, ಬ್ಲ್ಯಾಕ್ ಆದರೆ 220 ಆಗುತ್ತೆ. ಸೊ ಇದು 220 ಇದು ಬ್ಲ್ಯಾಕ್, ಇನ್ನೂ ದೊಡ್ಡದಿದೆ, 200 ರೂಪೀಸು ಇದೆ ಇನ್ನೂ ದೊಡ್ಡದು. ಬಟ್ ಅದು ಮಾಡೆಲ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇವಾಗ ಈ ಸೈಜ್ 220 ಅಂತ ಹೇಳಿದ್ನಲ್ಲ, ಇದು 220ನೇ. ಇದು ಬ್ಲ್ಯಾಕ್ ಆಗಿರೋದ್ರಿಂದ 220, ಇದು ರೆಡ್ ಆಗಿರೋದ್ರಿಂದ 220 ಅಷ್ಟೇ. ಸೊ ಎಕ್ಸ್ಟ್ರಾ ಹೀಟ್ ಮಾಡಿರ್ತೀವಿ ಅಷ್ಟೇ ಡಿಫ್ರೆನ್ಸ್ ಅದು. ಮತ್ತು ಅದೇ ಇದರಲ್ಲಿ ನಿಮಗೆ ಕಡಾಯಿಸ್ ಬೇಕು, ಕಡಾಯಿ ಮಾಡೆಲ್ ಇದೆ. ಕಡಾಯಿಯಲ್ಲಿ ರೆಡ್ಡು ಬರುತ್ತೆ, ಬ್ಲ್ಯಾಕು ಬರುತ್ತೆ. ರೆಡ್ ಆದರೆ 160, ಬ್ಲ್ಯಾಕ್ ಆದರೆ 180. ಸೊ ಇದೊಂದು. ಮತ್ತು ಅದೇ ಥರ ಇದೊಂದಿದೆ 200 220 ಇದೆ. ಇದರಲ್ಲಿ 3 ಸೈಜ್ ಬರುತ್ತೆ ಕಡಾಯಲ್ಲಿ, 160 200 220 ಕಡಾಯಿಸಲ್ಲಿ. ಮತ್ತು ರೈಸ್ ಪ್ಲೇಟ್ ಬೇಕಂದರೆ ರೈಸ್ ಪ್ಲೇಟು ಇದೆ. ಇದು ರೈಸ್ ಪ್ಲೇಟ್, ಇದು ರೈಸ್ ಇದು ಮಾಡೋಕ್ಕೆ ತಿನ್ನೋಕ್ಕೆ ಇದು ಮಾಡೋಕ್ಕೆಲ್ಲ ಯೂಸ್ ಮಾಡ್ಬೋದು. 160ನೇ ಸರ್ ಇದು, 160. ಮತ್ತು ಆಪಮ್ ಮಾಡೋಕ್ಕೆ ಪ್ಲೇಟಲ್ಲೇ ಬೇಕಂದರೆ ಅದು ಇದೆ ಮಾಡೋದು, ಇದು 160ನೇ. ಸರಿ ಇದು 140, ಇದು 1 ಕಡಿಮೆನೇ, 140 ಇದು. ಮತ್ತು ಅದೇ ಥರ ಯಾವುದೋ ಲೈಕ್ ಬೇರೆ ಸ್ವಲ್ಪ ಡೀಪ್ ಆಗಿರೋ ಮಾಡೆಲ್ ಬೇಕಂದ್ರೆ ಡೀಪ್ ಆಗಿರೋ ಮಾಡೆಲ್ಸ್ ಇದೆ. ಈ ಥರ ಫುಲ್ ಡೀಪ್ ಮಾಡೆಲ್, ಈ ಮಾಡೆಲಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 260 ಆಗುತ್ತೆ ಇದು, 280 ಆಗುತ್ತೆ ಇದು. ಏನು ಒಂದು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಆ ಒಂದು ಮಾಡೆಲ್ನ ನಾವು ಸ್ವಲ್ಪ ಹೆವಿ ಇದ್ದಿದ್ದನ್ನು ತರಿಸ್ತಿದ್ದೀವಿ. ಸೊ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಇದು 280, ಈ ಮಾಡೆಲ್ 260 ಒಂದು ಮಾಡೆಲ್ಗೆ ಮಾತ್ರ, ಬೇರೆ ಏನಿಲ್ಲ. ಪ್ರೈಸಲ್ಲಿ ಬೇರೆ ಇದಿಲ್ಲ. ಇದರಲ್ಲಿ ಚಿಕ್ಕದು ಬರುತ್ತೆ, ಚಿಕ್ಕದಾದರೆ 180 160 200 ರೂಪೀಸ್ ಆ ಥರ ಹೋಗುತ್ತೆ. ರೆಡ್ ಇನ್ನೂ ಕಡಿಮೆ, ಬ್ಲ್ಯಾಕ್ ಆಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ. ರೆಡ್ ಆದರೆ 260 240 220 ಆ ಥರನೇ. ಸೊ ಅದೇ ಇವಾಗ ಇರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಒಂದು. ಸೊ ನಿಮ್ಮದು ಈ ಥರ ಉರುಳಿನೂ ಬರುತ್ತೆ, ಅದಕ್ಕಿಂತ ದೊಡ್ಡದಿದೆ, ಆದರೆ 240ನೇ. ಇಲ್ಲ ಶೇಪ್ದು ಮಾತ್ರ ಸರ್, ಕೆಲವೊಂದು ಶೇಪ್ ಮಾತ್ರ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಇದರಲ್ಲಿ ಬ್ಲ್ಯಾಕ್ ಆದರೆ 260, ಇದು ಬ್ಲ್ಯಾಕ್. ಹೇಳಿದ್ನಲ್ಲ ಸರ್, ಎಕ್ಸ್ಟ್ರಾ ಹೀಟ್ ಮಾಡೋದ್ರಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಕಲರ್, ಅಂತೂ ಕೋಟಿಂಗ್ ಯಾವುದೂ ಇರೋಲ್ಲ. ಮತ್ತು ಈ ಥರ ಕೂಜಾದು ಇದೆ, ಜಗ್ಸ್ ಇದೆ, ಬಾಟಲ್ಸ್ ಇದೆ. ಈ ಥರ ಬಾಟಲ್ಸ್ ಹೆವಿ ಇರುತ್ತೆ ಸರ್ ನಮ್ಮ ಹತ್ರ. ಥಿಕ್ನೆಸ್ಸು ನಾವು ಈ ಟ್ಯಾಪ್ಗೋಸ್ಕರ ನಾವು ಒಂದೊಂದು ಟೈಮ್ ಹುಡುಕ್ತೀವಿ. ಟ್ಯಾಪ್ ಅಂತೂ ಇಷ್ಟು ದಪ್ಪ ಇದೆ ನಿಮಗೆ. ಸೊ ದಪ್ಪ ಗೊತ್ತಾಗಲ್ಲ, ಆದರೆ ನಿಮ್ಗೆ ಇದರಲ್ಲಿ ಗೊತ್ತಾದರೆ ಗೊತ್ತಾಗ್ಬೋದು ನೋಡಿ. ದಪ್ಪ ಆಲ್ಮೋಸ್ಟ್ ಇಷ್ಟು ದಪ್ಪ ಇದೆ ನಿಮ್ಗೆ. ಈ ಟ್ಯಾಪ್ ಅಂತೂ ನಾವು ದೊಡ್ಡದು ಹ್ಯಾಂಡ್ ಇದು ಮಾಡೋದು ಇದು ಮಾಡ್ತೀವಿ, ವಾಲ್ ಬೇರೋದು ಇದು ಮಾಡ್ತೀವಿ. ಅಷ್ಟು ಹೆವಿನೂ ಇರುತ್ತೆ, ನೀವು ನೋಡೋಕ್ಕೋದ್ರೆ ಹೆವಿನೂ ಇರುತ್ತೆ. ಇದು ನಮ್ಮ ಹತ್ರ 2 ಸೈಜಲ್ಲಿ ಬರುತ್ತೆ. ಇದು 450 ಇದು, ಇನ್ನೊಂದಿದೆ 400 ರೂಪೀಸ್ ಇದೆ. ಚಿಕ್ಕದಾದರೆ 400 ರೂಪೀಸ್ ಬರುತ್ತೆ. ಸೊ ಇದು ಕ್ಲೇಯಲ್ಲಿರೋ ವೆರೈಟೀಸ್. ಮತ್ತು ಅಯನ್ ಕಡಾಯಲ್ಲಿ ಚಿಕ್ಕದು ಎಲ್ಲ ನಮ್ಮ ಹತ್ರ ಬಂದು 80 ರೂಪೀಸ್, ಸಾರಿ 80 90. ಇದು 80, ಇದು 90, ಇದು 110. ಇದರಲ್ಲಿ ವಿತೌಟ್ ಹ್ಯಾಂಡಲ್ ಆದರೆ ವಿತೌಟ್ ಹ್ಯಾಂಡಲು ಇದೆ. ಇದು ವಿತೌಟ್ ಹ್ಯಾಂಡಲ್, ಇದು ಸೇಮ್ ಪ್ರಾಡಕ್ಟ್ ವಿತೌಟ್ ಹ್ಯಾಂಡಲ್. ಈ ಹೆನ್ನ ಮಿಕ್ಸ್ ಮಾಡೋಕ್ಕೆ ನಾರ್ಮಲ್ ಆಗಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. 80 ರೂಪೀಸ್ 90 ರೂಪೀಸ್. ಹ್ಯಾಂಡಲ್ ಇರೋದ್ರಿಂದ ಮಾತ್ರ 10 ರೂಪಾಯಿ ಜಾಸ್ತಿ. ಮತ್ತು ಇದರಲ್ಲಿ 50 ರೂಪೀಸು ಇದೆ ಚಿಕ್ಕದಾದರೆ. ಇದನ್ನು ಒಗ್ಗರಣೆ ಹ್ಯಾಂಡಲ್ ಮಾಡಿರೋದು ಬೇಕಂದ್ರೆ ಹ್ಯಾಂಡಲ್ದು ಇದೆ. ಇದು ಹ್ಯಾಂಡಲ್ ಹಾಕಿರೋದು, ಇದೇ ಪ್ಯಾನ್ ಜಸ್ಟ್ ಹ್ಯಾಂಡಲ್ ಹಾಕಿರೋದು. 70 ರೂಪೀಸ್ ಇದು. ಮತ್ತು ಇದರಲ್ಲಿ 90 ರೂಪೀಸ್ ಇದೆ ಒಗ್ಗರಣೆ ಮಾಡೋದು. ಮತ್ತು 120 ಇದೆ. ಇದು 140 ಇದು. 8 ಇಂಚಸ್ 7 ಇಂಚಸ್ ಆದರೆ 140, 8 ಇಂಚಸ್ 160, 9 ಇಂಚಸ್ ಬಂದು 180 ಆಗುತ್ತೆ, 10 ಇಂಚಸ್ 200, 11 ಇಂಚಸ್ 220, 12 ಇಂಚಸ್ 280 ರೂಪೀಸ್ ಮ್ಯಾಕ್ಸಿಮಮ್. ಇದು 280 ರೂಪೀಸ್ ಕೊಡ್ತಾಯಿದ್ದೀವಿ ಸರ್. ಮತ್ತು ಅದೇ ಇದರಲ್ಲಿ ನಿಮಗೆ ಇದೇ ಮಾಡೆಲಲ್ಲಿ ಕಡಾಯಿ ವಿತೌಟ್ ಹ್ಯಾಂಡಲ್ ಬೇಕಂದ್ರೆ ವಿತೌಟ್ ಹ್ಯಾಂಡಲ್ ಇದೆ. ಈ ಹ್ಯಾಂಡಲ್ ಬೇಕಂದ್ರೆ ಈ ಹ್ಯಾಂಡಲ್ ಇರೋದಿದೆ. ಇದು 8 ಇಂಚಸ್ 160 ಆಗುತ್ತೆ. ಅದೇ ಸೇಮ್ ಪ್ರೈಸಸ್ ಅಂತೂ ಸೇಮ್. ವಿತೌಟ್ ಹ್ಯಾಂಡಲ್ ಆದರೆ ಇನ್ನೂ 20 ರೂಪೀಸ್ ಕಡಿಮೆ ಬೀಳುತ್ತೆ.
ಮತ್ತು ತವಾದಲ್ಲಿ ಇನ್ನೂ ಕಡಿಮೆ ಇರೋದಿದೆ. ಇವಾಗ 170 180 ಇದ್ದಿದ್ದು ನಾವು ಲಾಸ್ಟ್ ಟೈಮಲ್ಲಿ, ಇವಾಗ ತಿರ್ಗಾ ಕಡಿಮೆ ಮಾಡಿದ್ವಿ, 160 ಮಾಡಿದ್ದೀವಿ. ಇದರಲ್ಲಿ ನೆಕ್ಸ್ಟ್ ಸೈಜ್ ಆದರೆ 180 ಇದೆ, ಇದು 180. ಮತ್ತು ಇವಾಗ ಹೊಸದಾಗಿ ಒಂದು ಆ್ಯಡ್ ಮಾಡಿದ್ವಿ 12 ಇಂಚಸ್ಸು 220. ಇದು ಲೈಟ್ ವೆಯ್ಟ್, ಆ್ಯಕ್ಚುಲಿ ಹೆವಿ ಅಲ್ಲ, ಇದರಲ್ಲಿ ಹೆವಿನೂ ಬರುತ್ತೆ. ಹೆವಿ ಬಂದು 10 ಇಂಚಸ್ ಆದರೆ 220 ಬೀಳುತ್ತೆ, 11 ಇಂಚಸ್ ಆದರೆ 240 ಬರುತ್ತೆ ಹೆವಿಯಲ್ಲಿ. ಸೊ ಅದೊಂದು. ಇದರಲ್ಲಿ ನಿಮಗೆ ಬಾರ್ಡರ್ ಇರೋ ಮಾಡೆಲ್ ಥರ ಬಾರ್ಡರ್ ಬೇಕಂದ್ರೆ ಬಾರ್ಡರ್ ಮಾಡಲು ಇದೆ. ಸೊ ಅದರಲ್ಲಿ 10 ಇಂಚಸ್ 12 ಇಂಚಸ್ ಇದು ಈ ಮಾಡೆಲ್ಸ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ಮತ್ತು ಇವಾಗ ನೀವು ನೋಡ್ಬೋದು, ತವಾದಲ್ಲೂ ಇದು ಮಾಡಿದ್ದೀವಿ, ವೆರೈಟೀಸ್ ಇದು ಮಾಡಿದ್ವಿ. ಥಿಕ್ನೆಸ್ ಜಾಸ್ತಿ ಇರೋ ತವಾನೇ, ಥಿಕ್ನೆಸ್ ಕಡಿಮೆ ಇರೋದು ಯಾವುದೂ ಇಲ್ಲ. ಆಲ್ಮೋಸ್ಟ್ 4 mm ಥಿಕ್ನೆಸ್, 11 ಇಂಚಸ್, 340 rupees ಸರ್ ಇದು ನಮ್ಮ ಹತ್ರ. 340. ಇದರಲ್ಲಿ 12 ಇಂಚಸ್ ಇದು 12 ಇಂಚಸ್ 5 mm ಥಿಕ್ನೆಸ್ ಇದೆ, 4 mm ಥಿಕ್ನೆಸ್ ಇದೆ. 5 mm ಥಿಕ್ನೆಸ್ ಆದರೆ 550 ಇದು, ಇವಾಗ 500 rupees ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಡಬಲ್ ಹ್ಯಾಂಡಲ್ ಬೇಕಂದರೆ ಡಬಲ್ ಹ್ಯಾಂಡಲು ಇದೆ, ಇದು 500 rupees. 12 ಇಂಚಸಲ್ಲಿ 500 rupees ನಾವೇ ಕೊಡ್ತಾ ಇರೋದು. 5 mm ಥಿಕ್ನೆಸ್, ಆಲ್ಮೋಸ್ಟ್ 3 kilos ವೆಯ್ಟ್ ಬರುತ್ತೆ. ಮತ್ತು ಅದೇ ಇದರಲ್ಲಿ ನಿಮಗೆ 13 ಇಂಚಸ್ ಬೇಕಂದ್ರೆ 13 ಇಂಚಸಲ್ಲೂ ಸಿಗುತ್ತೆ. 13 ಇಂಚಸ್ ಆದರೆ ಈ 13 ಇಂಚಸ್ 6 mm ಥಿಕ್ನೆಸ್ ಬರುತ್ತೆ, 680 rupees. 750 ಇದ್ದಿದ್ದು ನಮ್ಮ ಹತ್ರ, 730 ಇದ್ದಿದ್ದು, ಇವಾಗ 680 ಮಾಡಿದ್ದೀವಿ. ಸೊ ಇದು ವೆರೈಟೀಸ್ ಸರ್ ಇದು ಅಯನಲ್ಲಿ. ಮತ್ತು ಇದೆಲ್ಲ ಬಲ್ಪದ ಕಲ್ಲು, ಇದು ಯಾರು ನೋಡಿರಲ್ಲ, ನಮಗೂ ಒಂದು ಕಸ್ಟಮರ್ ಇದು ಮಾಡಿದ್ದು, ಇವಾಗ ನಾವು ಇದು ಮಾಡಿದ್ವಿ. ಇದು ತಮಿಳ್ನಾಡಲ್ಲಿ ಒತ್ತುಕುಲಿ ಪನಿಯಾರ ಕಲ್ಲು ಅಂತ ಇದು ಮಾಡ್ತಾರೆ. ಆ್ಯಕ್ಚುಲಿ ಕೆಲವರು ಅವರು ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು. ಡಾಣದ ಥರ ಇರುತ್ತೆ, ಪಡ್ಡಿನಂಚೆ. ಸೊ ಸಿಂಗಲ್ ಡಾಣದ ಥರ ಬರುತ್ತೆ ಇದು. ಹೌದು, ಸೇಮ್ ಮಡೇನೆ, ಟೇಸ್ಟ್ ಚೆನ್ನಾಗಿರುತ್ತೆ ಪಡ್ಡುವಲ್ಲಿ ಇದು ಮಾಡುವಾಗ. ಸೊ ಇದು ನಮ್ಮ ಹತ್ರ 650 ಇದು, ಸ್ವಲ್ಪ ಕಾಸ್ಟ್ಲಿ ಇದೆ, ಯಾಕೆಂದರೆ ಇದೆಲ್ಲ ಸಿಂಗಲ್ ಪೀಸ್ ಸ್ಟೋನ್, ಇದಂತೂ ಏನಿಲ್ಲ. ಮತ್ತು ಬಲ್ಪದ ಕಲ್ಲಲ್ಲಿ ಕ್ಯಾಸ್ಟ್ ಐರನ್ಗಿಂತ ಕಲ್ಲು ದೋಸೆ ಮಾಡ್ತಾರೆ ನೋಡಿ. ಕಲ್ಲು ದೋಸೆ ಆ್ಯಕ್ಚುಲಿ ಮಾಡ್ತಾ ಇರೋದು ಇದಲ್ಲೇ, ಬಲ್ಪದ ಕಲ್ಲಲ್ಲಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಇದು 650 ಇದೆ, 750 ಇದೆ, ಸ್ವಲ್ಪ ದೊಡ್ಡದು ಇದೆ. ಮತ್ತು ಆ್ಯಕ್ಚುಲ್ ಹ್ಯಾಂಡ್ಮೇಡ್ ಅಂದರೆ ಇದು ಆ್ಯಕ್ಚುಲ್ ಹ್ಯಾಂಡ್ಮೇಡ್ ಬಲ್ಪದ ಕಲ್ಲಲ್ಲಿ ಇದು ಪರ್ ಲೀಟರ್ 550. ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಹ್ಯಾಂಡ್ಮೇಡಲ್ಲಿ ಸ್ವಲ್ಪ ಥಿಕ್ನೆಸ್ ಅನ್ಇವನ್ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಅದೇ ಇದನ್ನು ಮಿಷಿನ್ ಮೇಡಲ್ಲಿ ಮಾಡಿದ್ದೀವಿ. ಇವಾಗ ಇದು ಮಿಷಿನ್ ಮೇಡ್, ಆದರೆ ನಾವು ಹ್ಯಾಂಡ್ಮೇಡ್ ಪ್ರೈಸಲ್ಲೇ ಕೊಡ್ತಾ ಇರೋದು. 550 ಪರ್ ಲೀಟರ್ಗೆ 550 ರೂಪಾಯಿನೇ ಸರ್ ಅದು. ನೀವು ಇದು ಚೆಕ್ ಮಾಡ್ಬೋದು, ಈ ಮಾಡೆಲ್ ಒಂದಿದೆ, ಇದು 550 rupees ಪರ್ ಲೀಟರ್. ನಾವು ಇಲ್ಲಿ ಬರೆದಿರ್ತೀವಿ ಅಂಗಡಿಯಲ್ಲಿ, ಇದು ML ಪ್ರೈಸ್ ಅಲ್ಲ. ಸೊ 1680 ML ಅಂತ, ಇದನ್ನು 550 ಕನ್ವರ್ಟ್ ಮಾಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ 550 into 1680. ಸೊ 1 ಲೀಟರ್ ಆದರೆ 550, 2 ಲೀಟರ್ಸ್ ಆದರೆ 1100. ಇದೆಲ್ಲ ಒಂದು 800-900 rupees ಆ ರೇಂಜ್ ಒಳಗೆ ಇದಾಗುತ್ತೆ. ಮತ್ತು ಮುಚ್ಚಳ ಇರೋದು, ಬಲ್ಪದ ಕಲ್ಲಲ್ಲಿ ಮುಚ್ಚಳ ಇರೋದು, ಇದು 850 ಇದ್ದಿದ್ದು ನಮ್ಮ ಹತ್ರ ಮುಂಚೆ, ಇವಾಗ 800 rupees ಮಾಡಿದ್ವಿ. ಸೊ ಪರ್ ಲೀಟರ್ 800. ನೀವು ನೋಡ್ಬೋದು, ಫಿನಿಶಿಂಗ್ ಅಂತೂ ನೋಡ್ಬೋದು. ಸಿಂಗಲ್ ಪೀಸ್ ಸ್ಟೋನಲ್ಲಿ ನಮ್ಮ ಹತ್ರ ಕಸ್ಟಮರ್ಸು ತುಂಬ ಕಮ್ಮಿ ಇದು ಕೇಳ್ತಾರೆ, ಇದು ಸಿಂಗಲ್ ಪೀಸ್ ಸ್ಟೋನ ಅಂತ. ಸಿಂಗಲ್ ಪೀಸ್ ಸ್ಟೋನಲ್ಲೇ ಮಾಡಿಸಿದ್ದು. ಮತ್ತು ಇದರಲ್ಲಿ ಹ್ಯಾಂಡಲ್ ಇರೋದು ಬೇಕೆಂದರೆ ಹ್ಯಾಂಡಲ್ ಇರೋದಿದೆ, ಈ ಥರ ಹ್ಯಾಂಡಲ್ ಮಾಡೆಲ್, ಇದು 800 rupees ಪರ್ ಲೀಟರ್. ಮತ್ತು ಅದೇ ಇದರಲ್ಲಿ ನಿಮಗೆ ಮೊಸರು ಇಡೋದು ಎಪ್ಪಾಕಕ್ಕೆ, ಈ ಥರ ಎಪ್ಪಾಕೋದು ಇದೆ, 800 rupees ಲೀಟರ್ಗೆ. ಮತ್ತು ಇದರಲ್ಲಿ ಮಾಡೆಲ್ಸ್ ಇದು ಮಾಡ್ತಾಯಿದ್ದೀವಿ ಸರ್. ಇವಾಗ ಇದು ಒಂದು ಹೊಸ ಮಾಡೆಲ್, ಇದು ಹೌದು ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ 800 rupees ಸರ್ ಲೀಟರ್ಗೆ. ಸೊ ಮುಂಚೆ ಕೆಲವೊಂದು ಇದು 850 ಇದ್ದಿದ್ವಿ, ಇವಾಗ ಅದೆಲ್ಲ 800 rupees ಲೀಟರ್ಗೆ. ಸೊ ಇದೆಲ್ಲ ಇದು ಮಾಡ್ತೀವಿ ನಾವು. ಸೊ ಮತ್ತು ಹೌದು, ಮತ್ತು ನಮ್ಮ ಹತ್ರ ಹ್ಯಾಂಡ್ಮೇಡ್ ನೈಫ್ಸ್, ಟ್ರೆಡಿಷ್ನಲ್ ಹ್ಯಾಂಡ್ಮೇಡ್ ನೈಫ್ಸ್, ಇದೆಲ್ಲ ಹ್ಯಾಂಡ್ಮೇಡ್ ಸರ್. ಇದರಲ್ಲೂ ಕ್ವಾಲಿಟಿ ಇದೆ. ಇದರಲ್ಲಿ 3 ವೆರೈಟಿ ಬರುತ್ತೆ. ಅರದಲ್ಲಿ ಮಾಡಿ ಚಾಕು, ಸ್ಪ್ರಿಂಗಲ್ಲಿ ಮಾಡಿ ಚಾಕು ಅಂತ ಬರುತ್ತೆ. ಇದು ಸಾಬ್ಲೇಡಲ್ಲಿ ಮಾಡಿ ಚಾಕು. ಇದರಲ್ಲಿ ನಮ್ಮ ಹತ್ರ 40 rupees ಸ್ಟಾರ್ಟ್ ಆಗುತ್ತೆ, ಇವಾಗ 50 ಖಾಲಿ ಆಗಿದೆ. ಮತ್ತು ಇದು ಬಂದು ಗಾಡಿದು ಸ್ಪ್ರಿಂಗಲ್ಲಿ ಮಾಡೋದು, ಸ್ಪ್ರಿಂಗಲ್ಲಿ ಮಾಡೋದು. ಇದು ಬಂದು ಅರದಲ್ಲಿ ಮಾಡಿ ಚಾಕು. ಚಾಕುವಲ್ಲೇ 3 ವೆರೈಟಿ ಇದೆ, ಸಾಬ್ಲೇಡು, ಗಾಡಿದು ಸ್ಪ್ರಿಂಗಲ್ಲಿ ಮಾಡೋದು, ಅರದಲ್ಲಿ ಮಾಡಿ ಚಾಕು. ಸೊ ಇದು ಹರದಲ್ಲಿ ಮಾಡಿ ಚಾಕು ಏನಂದರೆ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಡಿಮೆ ಇರುತ್ತೆ. ಹಳೆ ಕಾಲದ್ದು ಬಾಬಾಸ್ ನೈಫ್. ಸೊ ಶಾರ್ಪ್ನೆಸ್ ಚೆನ್ನಾಗಿರುತ್ತೆ, ಬ್ಲೆಂಡ್ ಅಷ್ಟು ಬೇಗ ಆಗಲ್ಲ. ಇದು ಗಾಡಿದು ಸ್ಪ್ರಿಂಗಲ್ಲಿ ಮಾಡೋದು. ನಮ್ಮದು ನೈಫ್ದು ಅಡ್ವಾಂಟೇಜ್ ಏನಂದರೆ ಎಲ್ಲ ಆಯಿಲ್ ಟೆಂಪರ್ಡ್ ನೈಫ್. ಸೊ ನಿಮ್ಗೆ ಈಸಿಯಾಗಿ ಶಾರ್ಪು ಮಾಡ್ಬೋದು, ಹಿಂಗೆ ಮಾಡಿದ್ರು ಶಾರ್ಪ್ ಆಗುತ್ತೆ. ಮತ್ತು ಇದು ಬಂದು ಸವಿಯೋದು ಕಡಿಮೆ ಆಗುತ್ತೆ.
ಶಾರ್ಪ್ನೆಸ್ ಅಷ್ಟು ಚೆನ್ನಾಗಿರುತ್ತೆ. ಇದು ಅಷ್ಟೇ ಶಾರ್ಪ್ನೆಸ್ ಚೆನ್ನಾಗಿರುತ್ತೆ. ಇರೋದ್ರಲ್ಲಿ ಶಾರ್ಪ್ ಜಾಸ್ತಿ ಅಂತ ಕೇಳಿ ನಾನು ಹೇಳೋದು ಬಂದು ಸಾಬ್ಲೆಡ್ ನೈಫೆ. ಶಾರ್ಪ್ನೆಸ್ ಅಂತೂ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ತುಕ್ಕು ಹಿಡಿಯುತ್ತೆ, ಎಲ್ಲ ಚಾಕು ತುಕ್ಕು ಹಿಡಿಯುತ್ತೆ. ಇದೊಂದು ಸ್ವಲ್ಪ ವರ್ಷ ಆದಮೇಲೆ ಇಲ್ಲಿ ಕಟ್ಟಾಗುತ್ತೆ. ಒಂದು 6 ತಿಂಗಳಂತಲ್ಲ, ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ ಒಳಗಡೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಚಾಕುಗಳನ್ನ ನೀವು ಮೇಂಟೈನ್ ಮಾಡೋದು ಬೆಟರ್. ಸೊ ಇನ್ಕ್ಲೂಡಿಂಗ್ ಜಾಪನೀಸ್ ನೈಫು ಅದೇ ಹೇಳ್ತೀವಿ, ರಸ್ಟ್ ಎಲ್ಲ ನೈಫು ಆಗುತ್ತೆ. ಸೊ ಇದು ವೆರೈಟಿ ಸರ್. ಸೊ ಚಾಕುಲಿ ಇಷ್ಟೊಂದು ವೆರೈಟೀಸ್ ಇದೆ. ಇದರಲ್ಲಿ ಪ್ರೈಸ್ ಅಂತ ನೋಡೋಕೆ ಹೋದರೆ ಸಾಬ್ಲೆಡಲ್ಲಿ ಬಂದು 40ಇಂದ ಸ್ಟಾರ್ಟ್ ಆಗುತ್ತೆ, 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದು ಅಪ್ ಟು ಇದರಲ್ಲಿ 180ವರೆಗೂ ಇದೆ ಸಾಬ್ಲೆಡಲ್ಲಿ. ಸೈಜ್ ಮೇಲೆ ಇದೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಲೀವ್ ಸ್ಪ್ರಿಂಗಲ್ಲಿ ಮಾಡಿದ್ದು, ಸ್ಪ್ರಿಂಗ್ ಪ್ಲೇಟಲ್ಲಿ ಮಾಡಿದ್ದು. ಇದು 80ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 300ವರೆಗೂ ಇದೆ. ಮತ್ತು ಇದು ಅರದಲ್ಲಿ ಮಾಡಿದ್ದು, ಇದು 80ನೇ, ಇದು 80ನೇ. ಇದು ಅರದಲ್ಲಿ ಮಾಡಿ ಚಾಕು, ಅದರಿಂದ ಇದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅರದಲ್ಲಿ ಮಾಡಿದ್ದು ಇದು 80ನೇ, 80, 130, 200, 220, 250, 300ವರೆಗೂ ಇದೆ. ಇದು ಅಷ್ಟೇ, ಇದು 80, 100 ಖಾಲಿಯಾಗಿದೆ, 120, 150, 200, 250, 300ವರೆಗೂ ಇದೆ. ಇವಾಗ ಇದು ಹಳೆ ಮಾಡೆಲ್ ಚಾಕು ನೋಡ್ಬೇಕಾದ್ರೆ ಹಳೆ ಮಾಡೆಲ್ಸು ಇದೆ. ಹಳೆ ಮಾಡೆಲ್, ಓಲ್ಡ್ ಮಾಡೆಲ್ ತರಕಾರಿ ಕಟ್ ಮಾಡೋದು, ತರಕಾರಿ ಕೈಯಲ್ಲಿ ಫಿಂಗರ್ ಹಾಕಿಬಿಟ್ಟು ಕಟ್ ಮಾಡ್ತಾರೆ ನೋಡಿ, ಚಾಮ್ ಮಾಡೆಲ್. ಇದು 70 ರುಪೀಸೇ ಸರ್ ಇದು. ಮತ್ತು ಇದೇ ಸಾಬ್ಲೆಡಲ್ಲಿ ಮಾಡಿದ್ದು. ಇದು ಸ್ಪ್ರಿಂಗ್ ಪ್ಲೇಟ್, ಗಾಡಿ ಸ್ಪ್ರಿಂಗಲ್ಲಿ ಮಾಡೋದು, ಲೀವ್ ಸ್ಪ್ರಿಂಗ್ ಮೆಟೀರಿಯಲ್. ಇದು 130 ಆಗುತ್ತೆ. ಸೊ ಈ ಡಿಫ್ರೆನ್ಸ್ ಸ್ವಲ್ಪ ನೋಡುವಾಗ ಗೊತ್ತಾಗುತ್ತೆ. 70, 130. ಮತ್ತು ಸ್ವಲ್ಪ ಹೆವಿ ನೈಫ್ ಬೇಕು ಅಂದರೆ ಹೆವಿ ನೈಫು ಇದೆ, ಸ್ವಲ್ಪ ಚಿಕ್ನೆಸ್ ಜಾಸ್ತಿ ಇರೋದು, ಇದು 500 ಆಗುತ್ತೆ. ಇಲ್ಲ ಲೋಕಲ್ ಚಾಕು, ಫುಲ್ ಲೋಕಲ್ ಇರಬೇಕಂದ್ರೆ ಲೋಕಲ್ ಚಾಕುನೂ ಇದೆ, 200 ರುಪೀಸು ಇದೆ. ಸ್ವಲ್ಪ ದೊಡ್ಡದಲ್ಲ, ಬಟ್ ಕ್ವಾಲಿಟಿ ಇರಲ್ಲ. ಲೈಫಲ್ಲಿ ಮಾತ್ರ ಸ್ವಲ್ಪ ಕ್ವಾಲಿಟಿ ಇರೋ ತೊಗೊಂಡ್ರೆ ನಿಮ್ಗೆ ಲೈಫು ಬರುತ್ತೆ. ಯಾಕಂದ್ರೆ ಕಿಚನಲ್ಲಿ ಮೇಯ್ನ್ ಯೂಸ್ ಮಾಡೋದಲ್ವಾ, ಸೊ ಎಲ್ಲದಕ್ಕೂ ಫಸ್ಟ್ ಯೂಸ್ ಮಾಡೋದು ನೈಫೇ. ಆವಾಗ ಕಟ್ ಮಾಡುವಾಗಲೂ ಶಾರ್ಪ್ನೆಸ್ ಚೆನ್ನಾಗಿರುತ್ತೆ. ಆಯಿಲ್ ಟೆಂಪರ್ಡ್ ನೈಫ್, ಜಸ್ಟ್ ಮೇಂಟೈನ್ ಮಾಡಬೇಕು. ಏನಿಲ್ಲ ಸರ್, ವೈಪ್ ಮಾಡಿಟ್ಟರೆ ಸಾಕು, ರಸ್ಟ್ ಹಿಡಿಯುತ್ತೆ. ನಮ್ಮದು ಚಾಕು, ಕಬ್ಣದ ಐಟಮು, ಕ್ಯಾಸ್ಟಿನ್ ಎಲ್ಲ ರಸ್ಟ್ ಹಿಡಿಯುತ್ತೆ. ಸೊ ಜಸ್ಟ್ ವೈಪ್ ಮಾಡಿಟ್ಟಿರಿ. ಯೂಸ್ ಮಾಡಿದ್ಮೇಲೆ ಜಸ್ಟ್ ಇನಿಷಿಯಲ್ ಡೇಸ್ ಬೇಕಂದ್ರೆ ಆಯಿಲ್ ಅಪ್ಲೈ ಮಾಡಿಟ್ಟಿರಿ, ಇಲ್ಲ ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸಿದ್ರು ನಡೆಯುತ್ತೆ. ಯೂಸ್ ಆಗ್ತಾ ರಸ್ಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಹಳೆ ಚಾಕು ರಸ್ಟೇ ಆಗಲ್ಲ, ಯಾಕಂದರೆ ಚಾಕು ಎಲ್ಲ ರಸ್ಟ್ ಆಗಲ್ಲ. ಹೊಸ ಚಾಕು ರಸ್ಟ್ ಜಾಸ್ತಿ ಆಗುತ್ತೆ, ಯಾಕೆ ಆಯಿಲ್ ಇದಾಗಿರಲ್ಲ. ಆಯಿಲ್ ಆಗೋದಕ್ಕಿಂತ ಅದು ಆ್ಯಕ್ಚುಲಿ ಒಂದು ಸೈನ್ಸ್. ಫಸ್ಟ್ ಲೇಯರ್ ಬಂದು ನಾವು ದೋಸೆ ಹೆಂಚಲಲ್ಲಿ ಸೀಸನಿಂಗ್ ಅಂತ ಹೇಳ್ತೀವಿ. ಆಯಿಲ್ನ ಚೆನ್ನಾಗಿ ಹೀಟ್ ಮಾಡುವಾಗ ಏನಾಗುತ್ತೆ, ಆಯಿಲ್ ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಆ ಲೇಯರ್ನ ಸೀಸನಿಂಗ್ ಅಂತ ಹೇಳ್ತೀವಿ. ಸೆಕೆಂಡ್ ಲೇಯರ್ ನೀವು ನೋಡಿರ್ತೀರ ಮನೇಲಿ, ಸೈಡಲ್ಲಿ ಜಿಡ್ಡು ಫಾರ್ಮ್ ಆಗಿರುತ್ತೆ. ಆ ಜಿಡ್ಡು ಫಾರ್ಮ್ ಆಗೋದನ್ನು ಕಾರ್ಬನೈಸ್ಡ್ ಆಯಿಲ್ ಅಂತ ಹೇಳ್ತೀವಿ, ಆ ಫುಲ್ ಇದಾಗಿರುತ್ತೆ. ಥರ್ಡ್ ಲೇಯರ್ ಅಲ್ಲೇ ಕಡಾಯಿ ಎಲ್ಲ ಇದ್ದರೆ ನಾನ್ ಸ್ಟಿಕ್ ಥರ ಇರುತ್ತೆ ನೋಡೋಕೆ ಹೋಗಿದ್ರೆ, ಅದನ್ನು ಪ್ಯಾಟಿನ ಅಂತ ಹೇಳ್ತೀವಿ. ಆ ಪ್ಯಾಟಿನ ಅಂತ ಇದರಲ್ಲೂ ಫಾರ್ಮ್ ಆಗುತ್ತೆ, ಚಾಕುವಲ್ಲೂ ಫಾರ್ಮ್ ಆಗುತ್ತೆ. ಆ ಫಾರ್ಮೇಷನ್ ಬರುವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕ್ಯಾಸ್ಟಿನ್ ಅದ್ರ ಸರಿ ತುಕ್ಕಿಡೋದು ಕಡಿಮೆ ಆಗುತ್ತೆ, ಚಾಕುಲ್ ಅದ್ರ ತುಕ್ಕಿಡೋದು ಕಡಿಮೆ ಆಗುತ್ತೆ. ನಿಮ್ಗೆ ಇದು ಫಾರ್ಮೇಷನ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಬ್ರಾಸ್, ಇದ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ, ನೀವು ಜೂಮ್ ಮಾಡಿ ನೋಡಿದರೆ ಈ ಗ್ರೀನ್ ಕಲರ್ ಇದೆಯಲ್ಲ, ಈ ಗ್ರೀನ್ ಕಲರ್ನ ಬ್ರಾಸಲ್ಲಿ ಗ್ರೀನ್ ಕಲರ್ ಫಾರ್ಮ್ ಆಗುತ್ತೆ, ಇದನ್ನು ಪ್ಯಾಟಿನ ಅಂತ ಹೇಳ್ತೀವಿ. ಐನಲ್ಲಿ ಬಂದು ಬ್ಲ್ಯಾಕ್ ಆಗಿ ಫಾರ್ಮ್ ಆಗುತ್ತೆ, ಅದು ಪ್ಯಾಟಿನ. ಸೊ ಇದು ಒಂದು ನೇಚರ್, ಒಂದು ಪ್ರೊಟೆಕ್ಟಿಂಗ್ ಮೆಥಡ್. ಸೊ ಮೆಟೀರಿಯಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇದು ಮಾಡೋದು, ಅದು ಯೂಸ್ ಮಾಡ್ತಾ ಇದಾಗುತ್ತೆ. ದೋಸೆ ಹೆಂಚಲಾದರೆ ಒಂದು 15 ದಿನ ರಸ್ಟಿಂಗು ಕಡಿಮೆ ಆಗುತ್ತೆ, ಕಡೆಯಲ್ಲಿ ಒಂದು 3 to 6 months ತಗೊಳುತ್ತೆ ರಸ್ಟ್ ಕಡಿಮೆ ಆಗೋಕ್ಕೆ. ಸೊ ಇದು ಇದರಲ್ಲಿ ವೆರೈಟೀಸು. ಮತ್ತು ಅದೇ ಥರ ಕುಟಾಣಿಯಲ್ಲಿ ನೀವು ಲಾಸ್ಟ್ ಟೈಮ್ ಇರಲಿಲ್ಲ, ಇಷ್ಟು ದೊಡ್ಡ 12 inches ಸೈಜ್ ಇದು ಕುಟಾಣಿ. 12, 10, 9, 6 ಆ ಥರ ವೆರೈಟೀಸ್ ಇದೆ. ಅಪ್ ಟು ಚಿಕ್ಕದಿಂದ ಇದೆ, ಚಿಕ್ಕದ ಸೈಜಿಂದ ಇದೆ. ನಮ್ಮದು ಕಲ್ಲಿಂದು ಅಡ್ವಾಂಟೇಜ್ ಏನಂದರೆ ಕಲ್ಲಲ್ಲಿ ಪುಡಿ ಬರಲ್ಲ, 100% ಬರಲ್ಲ, ಆ ಗ್ಯಾರಂಟಿ ಕೊಡ್ಬೋದು ನೀವು. ಕಲ್ಲಲ್ಲಿ ಇವಾಗ ಯಾಕೆಂದರೆ ಕೆಲವೊಂದು ಕಡೆ ಕಲ್ಲಲ್ಲಿ ಇದು ಮಾಡೋಕ್ಕೆ ಪುಡಿ ಬರುತ್ತೆ, ಇದರಲ್ಲಿ ಅಂತೂ ಪುಡಿ ಅಂತೂ ಬರಲ್ಲ. ಸೊ ಇದು 80 rupees ಇದು, ಈ ಸೈಜ್ 80 ಪೆಸ್ಟಲ್ ಜೊತೆನೇ. ಇದು 100 ಪೆಸ್ಟಲ್, ಇನ್ನು ಸ್ವಲ್ಪ ಚಿಕ್ಕದು ಬರುತ್ತೆ ಇದಕ್ಕೆ, ಇದು 100 ಇದು. ಮತ್ತು ಇದು 120 ಇದು, ನೀವು ನೋಡ್ಬೋದು ಸೈಜ್ 120 ಇದು. ಸ್ಪೆಷಲ್ ನಿಮ್ಗೆ ಯಾವ ಸೈಜ್ ಬೇಕೋ ಅದು ನೀವು ಅಡ್ಜಸ್ಟ್ ಮಾಡಿ ಇದು ಮಾಡ್ಬೋದು, ನಾವು ಅದು ಕೊಡ್ತೀವಿ. ಇದು 150 ಸೈಜು ನೋಡ್ಬೋದು, 150. ಇದೆಲ್ಲ ಹಳೆ ಕಾಲದ ಕಲ್ಚರ್, ಆ ಗ್ರೈಂಡರ್ ಕಲ್ಲು ಅಂತ ಹೇಳ್ತೀವಿ ನೋಡಿ. ಕಲ್ಲಂತೂ ಸ್ಟ್ರಾಂಗ್ ಆಗಿರುತ್ತೆ, ಕಲ್ಲು ಪುಡಿನೂ ಬರಲ್ಲ. ಸೊ ಹಳೆ ಕಾಲದ ಕಲ್ಲೇ ಇದು. ಮತ್ತು ಪೆಸ್ಟಲಲ್ಲಿ ನಮ್ಮ ಹತ್ರ ಅಪ್ ಟು 12 inches ಇದೆ, ನೀವು ನೋಡ್ಬೋದು. ಇದು 12 inches ಮ್ಯಾಕ್ಸಿಮಮ್. ಸೊ ಇದು 950 ಸರ್, ಇದು 950 ಸೈಜ್ ಅಷ್ಟೇ. 950, 850, 10 inches ಆದರೆ 750 ಇದೆ, 400 rupees ಇದೆ, 550 ಇದೆ. ಇವಾಗ ಇದೆಲ್ಲ ಗಂಧ ತೆಗೆಯೋಕ್ಕೋಸ್ಕರ ಇರೋ ಕಲ್ಲು. ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸೇ ಬಂದು 50 rupees, 50, 60, 80 rupees. ಅದು ಅಷ್ಟೇ ಸರ್ ಪ್ರೈಸ್ ನಮ್ಮ ಹತ್ರ. ಅದೇ ಹೇಳಿದ್ನಲ್ಲ, ಕಲ್ಲು ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತೂ ನಾವು ಪ್ರೈಸು ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ. ಅದೇ ಥರ ಈ ಕಲ್ಲು, ಇದು ಕಲ್ವಮ್ ಅಂತ ಹೇಳ್ತಾರೆ.
ಇದು ನಾರ್ಮಲ್ ಅರಿಯೋಕ್ಕೋಸ್ಕರನೇ 450 8 ಇಂಚಸ್ 7 ಇಂಚಸ್ ಆದರೆ 380 ರುಪೀಸ್ ಆಗುತ್ತೆ. ಇದೇದಲ್ಲಿ 9 ಇಂಚಸ್ ಇದೆ. 9 ಇಂಚಸ್ 530, 10 ಇಂಚಸ್ 580, 11 ಇಂಚಸ್ ಬಂದು 700, 12 ಇಂಚಸ್ 750. ಅದೇ ಥರ ಈ ಥರ ಮಾಡೆಲ್ಸು ಇದೆ ಕಲ್ಬಮ್ಮಲ್ಲಿ. ಸೊ ಬೋಟ್ ಶೇಪಲ್ಲಿ ಇದು ಹಳೆ ಮಾಡೆಲ್. ಇವಾಗ ನಾವು ಇದು ಮಾಡಿಸ್ತಾ ಇದ್ದೀವಿ. ನಮ್ಮ ಹತ್ರ ಈ ಮಾಡೆಲಲ್ಲಿ ಎಲ್ಲ ಸೈಜು ಬರುತ್ತೆ ಇವಾಗ. ಆ್ಯಕ್ಚುಲಿ ಇಲ್ಲಿರೋದು ಬಂದು 7, 8, 10 ಆ್ಯಂಡ್ 12. ನಾವು 9, 10, 11, 12 ಎಲ್ಲ ಸೈಜಲ್ಲೂ ಮಾಡಿಸ್ತಾ ಇದ್ದೀವಿ. ಸೊ ಇದು ಬಂದು 420 ರುಪೀಸ್ ಆಗುತ್ತೆ 7 ಇಂಚಸ್. 8 ಇಂಚಸ್ ಆದರೆ ನಿಮಗೆ 480 ರುಪೀಸ್ ಆಗುತ್ತೆ. ಏನು ಇದಕ್ಕೂ ತುಂಬ ಡಿಫ್ರೆನ್ಸ್ ಇರಲ್ಲ. ಇದು 450 ಆದರೆ ಇದು 480. ಶೇಪದು ಮಾತ್ರ ಒಂದು 30-40 ರುಪೀಸ್ ವೇರಿಯೇಷನ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಆದರೆ ಒಂದು 50 ರುಪೀಸ್ ವೇರಿಯೇಷನ್ ಬರುತ್ತೆ. ಸೊ 450, 480. ಮತ್ತು ಅದೇದಲ್ಲಿ ನಿಮಗೆ 10. ಸೊ ಈ ಮಾಡೆಲ್ದು ಶೇಪ್ ಬಂದು 480 ರುಪೀಸು. ಬೋಟ್ ಶೇಪಲ್ಲಿ ಇರುತ್ತೆ ಇದು. ಮತ್ತು ಅದೇದಲ್ಲಿ ನಿಮಗೆ 12 ಇಂಚಸ್ 10 ಇಂಚಸ್ ಇದೆ ನಮ್ಮ ಹತ್ರ ಇವಾಗ ಸದ್ಯಕ್ಕಿಲ್ಲ. 10 ಇಂಚಸ್ 620 ಆಗುತ್ತೆ. ಇದು 12 ಇಂಚಸ್ 790. ಸೊ ನಿಮ್ಗೆ ಡಯಾ ಇಲ್ಲಿಂದ ಇಲ್ಲವರೆಗೂ 12 ಇಂಚಸ್ ಬರುತ್ತೆ. ಇದು ಮ್ಯಾಕ್ಸಿಮಮ್. ಇದರಲ್ಲಿ 13 ಇಂಚಸ್ ಇದೆ, 850 ಇದೆ. ಮತ್ತು ಈ ಥರ ಅರಿಯೋಕಲ್ಲಲ್ಲೂ ವೆರೈಟೀಸ್ ಇದೆ. 250 ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಮ್ಮ ಹತ್ರ 900 ರುಪೀಸ್ ಇದು. 900 ಸರ್. 16 ಇಂಚಸ್ 15 ಇಂಚಸ್ ಆದರೆ 850, 14 ಇಂಚಸ್ ಆದರೆ 800. ನಿಮಗೆ 250 ಸ್ಟಾರ್ಟ್ ಆಗುತ್ತೆ. 250 ಹೌದು ಚಿಕ್ಕದು 6 ಇಂಚಸ್ಸು 250, 7 ಇಂಚಸ್ 280, 8 ಇಂಚಸ್ 300, 9 ಇಂಚಸ್ 400, 10 ಇಂಚಸ್ 500 ಇದು, 11 ಇಂಚಸ್ 550. ಇದರಲ್ಲಿ 12 ಇಂಚಸ್ ಸದ್ಯಕ್ಕಿಲ್ಲ. 12 ಇಂಚಸ್ ಆದರೆ 650 ಆಗುತ್ತೆ. 13 ಇಂಚಸ್ 750. ಅದೇ ಥರ ನಾವು ನಮ್ಮದು ರಾಗಿ ಬೀಸೋಕಲ್ಲು ಒಳಕಲ್ಲು ಅಂತ ಹೇಳ್ತೀವಲ್ವ. ಸೊ ಅದೆಲ್ಲ ಬಂದು ನಮ್ಮದು ಇನ್ನೂ ಚಿಕ್ಕದಿದೆ. ಚಿಕ್ಕದು ಬಂದು 550 ಸ್ಟಾರ್ಟ್ ಆಗುತ್ತೆ. ಇವಾಗ ಇದು ಬಂದು 650 ಇದೆ. 8 ಇಂಚಸ್ ಇದು 650. 10 ಇಂಚಸ್ ಬಂದು 850, 11 ಇಂಚಸ್ 1100, 12 ಇಂಚಸ್ 1300. ರಾಗಿ ಬೀಸೋಕಲ್ಲು ಹಳೆ ಮಾಡೆಲ್. ತುಂಬ ಶಾಸ್ತ್ರಕ್ಕೆ ಯೂಸ್ ಮಾಡ್ತಾಯಿದ್ರು. ಶಾಸ್ತ್ರಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಚಿಕ್ಕದಲ್ವಾ, ರಿಯಲ್ ಯೂಸೇಜ್ ಮಾಡ್ಬೋದು. ನಿಮ್ಮದು ರಿಯಲಾಗಿ ಯೂಸ್ ಮಾಡೋ ಥರನೇ ಮಾಡಿದ್ದೀವಿ. ಸೊ ಇದು ಬಂದು ನಿಮ್ಮದು 4 ಇಂಚಸ್ ಸೈಜಲ್ಲಿ ಬರುತ್ತೆ. 4 ಇಂಚಸ್ ಬಂದು 180 ರುಪೀಸ್ ಆಗುತ್ತೆ. ಸೊ ಇದರಲ್ಲಿ 6 ಇಂಚಸ್ ಇದೆ. 6 ಇಂಚಸ್ ಆದರೆ 300 ರುಪೀಸ್. ಸೊ 6 ಇಂಚಸ್ ಇದು ಯೂಸ್ ಮಾಡೋ ಮಾಡೆಲ್. ಸೊ ಇದು ನೆಕ್ಸ್ಟ್ ಇದು ಬಂದು ನಮ್ಮದು 8 ಇಂಚಸ್. 8 ಇಂಚಸ್ ಆದರೆ 550 ಬರುತ್ತೆ. 10 ಇಂಚಸ್ ಆದರೆ 750. 10 ಇಂಚಸ್ ಇದು. ಅದೇ ಇದರಲ್ಲಿ 12 ಇಂಚಸ್ ಆದರೆ 850 ರುಪೀಸ್ ಸರ್. ಇದು ನಾವು ಕಡಿಮೆ ಮಾಡಿದ್ದೀವಿ. ಆ್ಯಕ್ಚುಲಿ 950 ಇದ್ದಿದ್ದು ನಾವು ಈಗ 850 ಮಾಡಿದ್ದೀವಿ. 10 ಇಂಚಸ್ 750 ಇದ್ದು ಇವಾಗ 650 ಮಾಡಿದ್ವಿ. 850 ಇದ್ದು 750 ಮಾಡಿದ್ದೀವಿ. ಸೊ ಆ ಥರ ಇದು ಮಾಡಿದ್ದೀವಿ. ಅದೇ ಥರ ನಿಮಗೆ ಗೃಹ ಪ್ರವೇಶನ್ ಸೆಟ್ ಬೇಕಂದರೆ ಗೃಹ ಪ್ರವೇಶನ್ ಸೆಟ್ಟು ಇದೆ. ಇದು ಫುಲ್ ಗೃಹ ಪ್ರವೇಶನ್ ಸೆಟ್ ಅಂತ ಹೇಳ್ತೀವಿ. ಮತ್ತು ಮಿನಿಯೇಚರೇ. ಇವಾಗ ದೊಡ್ಡದಿಡೋಕ್ಕಾಗಲ್ಲ, ಚಿಕ್ಕದಿಡಬೇಕು, ಪೂಜೆ ಮಾಡಬೇಕಂದ್ರೆ ಈ ಥರನೂ ಇದೆ. ಇದು ಕಂಪ್ಲೀಟ್ 5 ಪೀಸ್ ಬರುತ್ತೆ. 400 ರುಪೀಸ್ ಆಗುತ್ತೆ. ಇದು ಫುಲ್ 5 ಪೀಸ್ 5 ಪೀಸು 400 ರುಪೀಸ್ ಆಗುತ್ತೆ. ಸೊ ಇದು ಕಲ್ಲಲ್ಲಿರೋ ಮಾಡೆಲ್. ನಮ್ಮದು 2 ಬ್ರಾಂಚ್ ಇದೆ. 2 ಬ್ರಾಂಚ್ 10:30ಗೆ ಓಪನ್ ಆಗುತ್ತೆ. ಬಾಣಸವಾಡಿ ಬ್ರಾಂಚ್ ಆಲ್ ಡೇಸ್ ಓಪನ್ ಇರುತ್ತೆ. ಹೊರ್ಮಾ ಬ್ರಾಂಚ್ ಮಂಡೇ ಕ್ಲೋಸ್ ಇರುತ್ತೆ. ಸೊ ಅದು ಶಾಪ್ ಇದು 10:30ಇಂದ 8 o'clockವರೆಗೂ ಇರುತ್ತೆ. ಹೊರ್ಮಾ ಬ್ರಾಂಚು. ಬಾಣಸವಾಡಿ 8:30ವರೆಗೂ ಇರುತ್ತೆ. ನಮ್ಮದು ಬಾಣಸವಾಡಿಯಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟಾಪ್. ಟಿನ್ ಫ್ಯಾಕ್ಟ್ರಿ ಅಲ್ಲ, ಯಾಕಂದರೆ ಟಿನ್ ಫ್ಯಾಕ್ಟ್ರಿ ಬೇರೆ. ಇದು ಸ್ಟೀಲ್ ಫ್ಯಾಕ್ಟ್ರಿ STWEL. ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟಾಪಿಂದ 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸು. ಆಪೋಸಿಟೇ ಒಂದು ಟೆಂಪಲ್ ಇದೆ, ಸಿದ್ಧಿವಿನಾಯಕ ಟೆಂಪಲ್ ಅಂತ. ಸಿದ್ಧಿವಿನಾಯಕ ಟೆಂಪಲ್ ಸ್ಟ್ರೈಟ್ ಆಪೋಸಿಟೇ ಇರೋದು. ಸೊ ನೀವು ಬಾಣಸವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟಾಪ್ ಅಂತ ಇದು ಮಾಡಿದ್ರು, ದೊಡ್ಡ ಬಾಣಸವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟಾಪ್ ಅಂತ ಇದು ಮಾಡ್ಬೋದು. ಅಲ್ಲಾದರೆ ನಿಮಗೆ ಬಾಬಾಸಾಪಾಳ್ಯ ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಆ ಬ್ರಾಂಚಲ್ಲಿ ಇದು ಮಾಡ್ಬೋದು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುತ್ತೆ.